ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಹೊಸ ದಾಖಲೆ ಬರೆಯಲಿರುವಂತಹ ಕೆಆರ್ಎಸ್ ಡ್ಯಾಂ 45 ವರ್ಷಗಳ ಬಳಿಕ ಜೂನ್ನಲ್ಲೇ ಭರ್ತಿಯಾಗುವಂತ ಸಾಧ್ಯತೆ. ಜುಲೈ ಸಂದರ್ಭದಲ್ಲಿ ಭರ್ತಿಯಾಗೋದು ಸಹಜ. ಆಗಷ್ಟೇ ಮಳೆಗಾಲ ಶುರುವಾಗಿರುತ್ತೆ. ಆದರೆ ಜೂನ್ನಲ್ಲೇ ಕೆಆರ್ಎಸ್ ಭರ್ತಿಯಾಗುವಂತ ಸಾಧ್ಯತೆ ಇದೆ. ಉಕ್ಕಿ ಹರಿತಾ ಇರುವಂತಹ ಜೀವನದಿ ಕಾವೇರಿ ಈಗಾಗಲೇ 118.60 ಅಡಿ ತಲುಪಿದಂತ ಡ್ಯಾಂ ಮಟ್ಟ. ಜಲಾಶಯ ಭರ್ತಿಗೆ ಇನ್ನು 6 ಅಡಿಗಳಷ್ಟೇ ಬಾಕಿ ಉಳ್ಕೊಂಡಿರೋದು. ಹಾಗಾಗಿ ಜೂನ್ ತಿಂಗಳಲ್ಲೇ ಅಂದ್ರೆ ಈ ತಿಂಗಳಲ್ಲೇನೆ ಕೆಆರ್ಎಸ್ ಭರ್ತಿ ಆಗುವಂತ ಸಾಧ್ಯತೆ ಇದೆ. ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಳೆ ಆಯಿತು ಅಂದ್ರೆ ಕೆಆರ್ಎಸ್ ಭರ್ತಿ ಆಗುತ್ತೆ. ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ನೀವು ಗಮನಿಸೋದಾದ್ರೆ ಒಳಹರಿವು 18,387 ಕ್ಯೂಸೆಕ್, ಹೊರಹರಿವು 1,343 ಕ್ಯೂಸೆಕ್ ಇದೆ. ಡ್ಯಾಂ ನೀರಿನ ಮಟ್ಟ 118.60 ಅಡಿ ಇರೋದು. ಡ್ಯಾಂನ ಗರಿಷ್ಠ ಮಟ್ಟ ಇರೋದು 124.80 ಅಡಿ. ಇನ್ನೊಂದು 6 ಅಡಿ ಬಂದರೆ ಪೂರ್ತಿಯಾಗಿ ಭರ್ತಿಯಾದಂತಾಗುತ್ತೆ ಕೆಆರ್ಎಸ್. ಡ್ಯಾಂನ ನೀರಿನ ಸಂಗ್ರಹ ಸಾಮರ್ಥ್ಯ ಇರೋದು 41.301 TMC ಅಡಿ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ರೀತಿ ನಿರಂತರವಾಗಿ ಮಳೆ ಆಯಿತು ಅಂದರೆ ನಾಳೆ ನಾಡಿದ್ದು ಭರ್ತಿ ಆದರೂ ಕೂಡ ಆಶ್ಚರ್ಯ ಏನಿಲ್ಲ. ಒಟ್ಟು 6 ಅಡಿಗಳು ಇನ್ನೂ ಕೂಡ ಭರ್ತಿ ಆಯಿತು ಅಂದರೆ ಸಂಪೂರ್ಣವಾಗಿ ಕೆಆರ್ಎಸ್ ಏನಿದೆ ಈ ಬಾರಿ ದಾಖಲೆಯನ್ನೇ ಬರೆದಂತಾಗುತ್ತೆ. 45 ವರ್ಷಗಳ ಬಳಿಕ ಈ ರೀತಿಯಾಗಿ ಜೂನ್ ತಿಂಗಳಲ್ಲೇ ಇಷ್ಟು ಪ್ರಮಾಣದ ನೀರನ್ನು ಕಂಡಿರೋದು ಕೆಆರ್ಎಸ್ ಜಲಾಶಯ. ಒಳಹರಿವು ಹೊರಹರಿವಿನ ಮಟ್ಟವನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತು ಎಷ್ಟು TMC ಅಡಿ ಇರುತ್ತೆ ಅದೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸದ್ಯ ಒಂದಷ್ಟು ಕ್ಯೂಸೆಕ್ ನೀರುಗಳು ಹೆಚ್ಚಿಗೆ ಆಗ್ತಾ ಇದೆ. ಒಂದು ವಾರದ ಹಿಂದೆ ನೋಡಿದಾಗ 29,368 ಕ್ಯೂಸೆಕ್ ಇತ್ತು. ಈಗ ಮತ್ತಷ್ಟು ಏರಿಕೆ ಆಗಿರುವಂಥ ಸಾಧ್ಯತೆ ಇದೆ. ಇನ್ನೊಂದು 6 ಅಡಿ ಬಂತು ನೀರು ಅಂತ ಅಂದರೆ ಸಂಪೂರ್ಣವಾಗಿ ಭರ್ತಿ ಆಗುತ್ತೆ ಕೆಆರ್ಎಸ್. ಅಲ್ಲಿಗೆ 45 ವರ್ಷಗಳ ದಾಖಲೆಯನ್ನು ಈ ಜೂನ್ ತಿಂಗಳಲ್ಲೇ ಮುರಿದಂತಾಗುತ್ತೆ.